ಎಲ್ರಿಗೂ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ತರಗತಿ 8 ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಆಧಾರಿತ ಶಾಲಾ ಮಟ್ಟದ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಮಾಪನ ಮಾರ್ಚ್ 2024-25 ಪ್ರಶ್ನೆ ಪತ್ರಿಕೆ ಇದು. ವಿಷಯ ಸಮಾಜ ವಿಜ್ಞಾನ. ಸಮಯ 1 ಗಂಟೆ 30 ನಿಮಿಷಗಳು. ಈ ಪ್ರಶ್ನೆ ಪತ್ರಿಕೆಯನ್ನು ನಾವು ತಿಳ್ಕೊಳ್ಳೋಣ. ಇದರ ವಿಶ್ಲೇಷಣೆಯನ್ನು ನಾವು ಮಾಡೋಣ. ಇದು 8ನೇ ತರಗತಿ ವಿದ್ಯಾರ್ಥಿಗಳಿಗೆ ತುಂಬಾ ಉಪಯುಕ್ತವಾಗಿರ್ತದೆ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶಾಲೆಯ ಹೆಸರು ನೀವು ಬರೀಬೇಕಾಗ್ತದೆ. ಇಲ್ಲಿ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಹೆಸರು, ಇಲ್ಲಿ ಕ್ರಮ ಸಂಖ್ಯೆ, ನಿಮ್ಮ ರಿಜಿಸ್ಟರ್ ನಂಬರ್ನ ಬರೀಬೇಕಾಗ್ತದೆ, ದಿನಾಂಕ, ಪರೀಕ್ಷೆ ನಡೆಯುವ ದಿನಾಂಕ, ಪಡೆದ ಅಂಕಗಳನ್ನ ಮೌಲ್ಯಮಾಪಕರು ಮಾಡ್ತಾರೆ. ಒಟ್ಟು ಅಂಕಗಳು 40 ಇರ್ತದೆ. ಪಡೆದ ಗ್ರೇಡ್ ಅನ್ನು ಅವ್ರು ಇಲ್ಲಿ ಹಾಕ್ತಾರೆ ಈ ಬಾಕ್ಸ್ ಅಲ್ಲಿ. ಇಲ್ಲಿ ಮೇಲ್ವಿಚಾರಕರ ಸಹಿ ಮತ್ತು ದಿನಾಂಕ ಅಂತ ಇರ್ತದೆ. ಪ್ರಶ್ನೆಗಳ ಜೊತೆಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಉತ್ತರಗಳನ್ನು ಸಹ ನೀವು ಇದರಲ್ಲೇ ಬರೀಬೇಕಾಗ್ತದೆ. ಪ್ರಶ್ನೆ 1. ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ 4 ಉತ್ತರಗಳಲ್ಲಿ ಸರಿಯಾದ ಉತ್ತರ ಆರಿಸಿ ಬರೆಯಿರಿ. 6 ಪ್ರಶ್ನೆಗಳಿರ್ತವೆ, 1 ಅಂಕ. 6 × 1 = 6. 1ನೇ ಪ್ರಶ್ನೆ. ಇವನ ಆಳ್ವಿಕೆಯಲ್ಲಿ ಕುಶಾಣರ ಮನೆತನವು ವ್ಯಾಪಕವಾಗಿ ಬೆಳೆಯಿತು. 4 ಆಯ್ಕೆಗಳಿದೆ ನೋಡಿ. ಎ ಕುಜಲ್ ಕಡ್ಪೀಸಸ್, ಬಿ ಉಮಾ ಕಡ್ಪೀಸಸ್, ಸಿ ಅಶೋಕ, ಟಿ ತನಿಷ್ಕ. ಇದಕ್ಕೆ ಉತ್ತರ ಎ ಕುಜಲ್ ಕಡ್ಪೀಸಸ್. ಉತ್ತರ ಕುಜಲ್ ಕಡ್ಪೀಸಸ್. 2ನೇ ಪ್ರಶ್ನೆ. ಕರ್ನಾಟಕದಲ್ಲಿ ಸ್ಥಾಪನೆಗೊಂಡ ಮೊದಲ ರಾಜವಂಶ. ಆಯ್ಕೆಗಳು ಎ ಶಾತವಾಹನ, ಬಿ ಕದಂಬರು, ಸಿ ಗಂಗರು, ಡಿ ಚಾಲುಕ್ಯರು. ಇದಕ್ಕೆ ಉತ್ತರ ಈ ಬಾಕ್ಸ್ ಅಲ್ಲಿ ಬಿ ಬರೆದು ಕದಂಬರು ಅಂತ ಬರೀರಿ. ಇದಕ್ಕೆ ಸರಿಯಾದ ಉತ್ತರ ಕದಂಬರು. 3ನೇ ಪ್ರಶ್ನೆ. ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಪ್ರಸ್ತುತ ಈ ದೇಶದಲ್ಲಿ ಚಾಲ್ತಿಯಲ್ಲಿದೆ. ಆಯ್ಕೆಗಳು ಎ ಫ್ರಾನ್ಸ್, ಬಿ ಅಮೆರಿಕ, ಸಿ ಸ್ವಿಟ್ಜರ್ಲೆಂಡ್, ಡಿ ಭಾರತ. ಇದು ಸರಿಯಾದ ಉತ್ತರ ಸಿ ಸ್ವಿಟ್ಜರ್ಲೆಂಡ್. 4ನೇ ಪ್ರಶ್ನೆ. ಪ್ರತಿಯೊಬ್ಬ ವ್ಯಕ್ತಿ ತನಗೆ ವಹಿಸಿದ ಪಾತ್ರವನ್ನು ನಿರ್ವಹಿಸುವುದನ್ನು. ಆಯ್ಕೆ ಎ ಪಾತ್ರ ಪ್ರಜ್ಞೆ, ಬಿ ಪಾಪ ಪ್ರಜ್ಞೆ, ಸಿ ಸಮಾಜ ಪ್ರಜ್ಞೆ, ಡಿ ಸಮಯ ಪ್ರಜ್ಞೆ. ಇದಕ್ಕೆ ಸರಿಯಾದ ಉತ್ತರ ಪಾತ್ರ ಪ್ರಜ್ಞೆ. ಆಪ್ಷನ್ ಎ ಪಾತ್ರ ಪ್ರಜ್ಞೆ. 5ನೇ ಪ್ರಶ್ನೆ. ಸಾಗರಗಳ ಉಬ್ಬರವಿಳಿತಕ್ಕೆ ಕಾರಣ. ಆಯ್ಕೆಗಳು ಎ ಚಂದ್ರನ ಗುರುತ್ವಾಕರ್ಷಣ ಶಕ್ತಿ, ಬಿ ಸೂರ್ಯನ ಗುರುತ್ವಾಕರ್ಷಣ ಶಕ್ತಿ, ಸಿ ಎಲ್ಲವೂ, ಡಿ ಭೂಮಿಯ ದೈನಂದಿನ ಚಲನೆ. ಇದಕ್ಕೆ ಉತ್ತರ ಆಯ್ಕೆ ಎ ಚಂದ್ರನ ಗುರುತ್ವಾಕರ್ಷಣ ಶಕ್ತಿ. ಇಲ್ಲಿ ಬಾಕ್ಸ್ ಅಲ್ಲಿ ಎ ಚಂದ್ರನ ಗುರುತ್ವಾಕರ್ಷಣ ಶಕ್ತಿ ಅಂತ ಬರೀರಿ ನೀವು. 6ನೇ ಪ್ರಶ್ನೆ. ಇವರು ಸಂಸ್ಥೆಯ ಯಾವುದೇ ಲಾಭಕ್ಕೆ ಹಕ್ಕುದಾರರಲ್ಲ. ಆಯ್ಕೆಗಳು ಎ ಸಕ್ರಿಯ ಪಾಲುದಾರ, ಬಿ ನಾಮಮಾತ್ರ ಪಾಲುದಾರ, ಸಿ ತಟಸ್ಥ ಪಾಲುದಾರ, ಡಿ ಕ್ರಿಯಾಶೀಲ ಪಾಲುದಾರ. ಇದಕ್ಕೆ ಉತ್ತರ ಆಯ್ಕೆ ಬಿ ನಾಮಮಾತ್ರ ಪಾಲುದಾರ. ಪ್ರಶ್ನೆ 2. ಕೆಳಗಿನ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಬರೆಯಿರಿ. 4 × 1 = 4. 7ನೇ ಪ್ರಶ್ನೆ. ಹಳೇಬೀಡಿನ ಹೊಯ್ಸಳ ದೇವಾಲಯವನ್ನು ಡ್ಯಾಶ್ ಕಟ್ಟಿಸಿದನು. ಇದಕ್ಕೆ ಸರಿಯಾದ ಉತ್ತರ ಕೇತುಮಲ್ಲ. 8ನೇ ಪ್ರಶ್ನೆ. ನಗರಸಭೆಯ ಕೌನ್ಸಿಲರ್ ಇವರ ಅಧಿಕಾರಾವಧಿ ಡ್ಯಾಶ್ ವರ್ಷಗಳಾಗಿರುತ್ತದೆ. 5 ವರ್ಷ. ಉತ್ತರ. 9ನೇ ಪ್ರಶ್ನೆ. ಆಮ್ಲ ಮಳೆಯನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಉತ್ತರ ಲೇಕ್ ಕಿಲ್ಲರ್. 10ನೇ ಪ್ರಶ್ನೆ. ಪ್ರಪಂಚದ ಮೊದಲ ಸಹಕಾರಿ ಸಂಘವು ಡ್ಯಾಶ್ ದಲ್ಲಿ ಸ್ಥಾಪಿಸಲ್ಪಟ್ಟಿತು. ಉತ್ತರ ಇಂಗ್ಲೆಂಡಿನ ರಾಕ್ಟೆಲ್. ಪ್ರಶ್ನೆ 3. ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪೂರ್ಣ ವಾಕ್ಯದಲ್ಲಿ ಉತ್ತರ ಬರೆಯಿರಿ. 4 ಪ್ರಶ್ನೆಗಳು. 1 4 × 1 = 4. 11ನೇ ಪ್ರಶ್ನೆ. ಅಶೋಕನ ಕಾಲದ ಪ್ರಮುಖ ಸಂಪರ್ಕ ಮಾರ್ಗಗಳನ್ನು ಹೆಸರಿಸಿ. ಉತ್ತರ ಅಶೋಕನ ಕಾಲದ ಪ್ರಮುಖ ಸಂಪರ್ಕ ಮಾರ್ಗಗಳೆಂದರೆ ಪಾಟಲಿಪುತ್ರ, ತಕ್ಷಶಿಲೆ, ಉಜ್ಜಯಿನಿ, ಕಳಿಂಗ ಹಾಗೂ ಸುವರ್ಣಗಿರಿ. 12ನೇ ಪ್ರಶ್ನೆ. ಚೋಳ ಸಾಮ್ರಾಜ್ಯ ಶಿಲ್ಪಿ ಯಾರು? ಉತ್ತರ 1ನೇ ರಾಜರಾಜ ಚೋಳನು ಚೋಳ ಸಾಮ್ರಾಜ್ಯದ ಶಿಲ್ಪಿ. 13ನೇ ಪ್ರಶ್ನೆ. ಕಲುಷಿತ ನೀರಿನಿಂದ ಹರಡುವ ರೋಗಗಳು ಯಾವುವು? ಉತ್ತರ ಕಾಲರ, ಟೈಫಾಯಿಡ್, ಕ್ಷಯ, ಕಾಮಾಲೆ, ಆಮಶಂಕೆ ಮತ್ತು ಅತಿಸಾರ. 14ನೇ ಪ್ರಶ್ನೆ. ಏಕ ವ್ಯಕ್ತಿ ಮಾಲೀಕತ್ವದ ಸಂಸ್ಥೆ ಎಂದರೇನು? ಉತ್ತರ ಒಬ್ಬನೇ ವ್ಯಕ್ತಿಯಿಂದ ನಡೆಸುವಂತಹ ಸಂಸ್ಥೆಗೆ ಏಕ ವ್ಯಕ್ತಿ ಮಾಲೀಕತ್ವದ ಸಂಸ್ಥೆ ಎನ್ನುವರು. ಪ್ರಶ್ನೆ 4. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಅಂಕಗಳು 8 ಪ್ರಶ್ನೆಗಳು 2 ಅಂಕ. 8 × 2 = 16.
15ನೇ ಪ್ರಶ್ನೆ, ವರ್ಧನರ ಆಡಳಿತ ಹೇಗೆ ನಡೆಯುತ್ತಿತ್ತು? ಉತ್ತರ, ವರ್ಧನರ ರಾಜ್ಯವು ಪ್ರಾಂತ್ಯಗಳಾಗಿ ವಿಂಗಡಿಸಲ್ಪಟ್ಟಿತ್ತು. ಭೂಕಂದಾಯವು ರಾಜ್ಯದ ಮುಖ್ಯ ಆದಾಯವಾಗಿತ್ತು. ಸಾಮಂತ ರಾಜರುಗಳು ಇವರಿಗೆ ಕಪ್ಪವನ್ನು ಕೊಡುತ್ತಿದ್ದರು. ರಾಜನು ಇವರಿಗೆ ಭೂಮಿಯನ್ನು ಕೊಡುಗೆಯಾಗಿ ಕೊಟ್ಟು ಪ್ರತಿಯಾಗಿ ಸೈನ್ಯದ ಸಹಾಯವನ್ನು ಪಡೆಯುತ್ತಿದ್ದನು. 16ನೇ ಪ್ರಶ್ನೆ, ಗಂಗರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪಗಳನ್ನು ವಿವರಿಸಿರಿ. ಉತ್ತರ, ಗಂಗರು ಕಲೆ ಮತ್ತು ವಾಸ್ತುಶಿಲ್ಪಗಳಿಗೆ ಪ್ರೋತ್ಸಾಹ ನೀಡಿದರು. ಇವರು ಸುಂದರ ದೇವಾಲಯಗಳನ್ನು, ಬಸದಿಗಳನ್ನು ಕಟ್ಟಿಸಿದರು. ಮಣ್ಣೆಯಲ್ಲಿರುವ ಕಪಿಲೇಶ್ವರ ದೇವಸ್ಥಾನ, ತಲಕಾಡಿನ ಪಾತಾಳೇಶ್ವರ ಮತ್ತು ಮರುಳೇಶ್ವರ, ಕೋಲಾರದ ಕೋಲಾರಮ್ಮ, ಬೇಗೂರಿನ ನಾಗೇಶ್ವರ, ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ಮುಂತಾದವು. 17ನೇ ಪ್ರಶ್ನೆ, ಪ್ರಜಾಪ್ರಭುತ್ವದ 2 ಅನಾನುಕೂಲತೆಗಳನ್ನು ವಿವರಿಸಿರಿ. ಇದರಲ್ಲಿ ಪಾಯಿಂಟ್ಗಳನ್ನು ನಾನು ಈ ಉತ್ತರದಲ್ಲಿ ಬರೆದಿದ್ದೀನಿ. ಉತ್ತರ, 1ನೇ ಪಾಯಿಂಟು, ರಾಷ್ಟ್ರದ ಹಿತಾಸಕ್ತಿಗಿಂತ ಪಕ್ಷದ ಹಿತಾಸಕ್ತಿಯೇ ಬಹುಮುಖ್ಯವಾಗಿರುತ್ತದೆ. 2ನೇ ಪಾಯಿಂಟು, ಪಕ್ಷದಿಂದ ಪಕ್ಷಕ್ಕೆ ಪಕ್ಷಾಂತರಗೊಳ್ಳುವ ಕ್ರಿಯೆಯು ಸರ್ಕಾರಗಳನ್ನು ಅಸ್ಥಿರಗೊಳಿಸುತ್ತದೆ. 3ನೇ ಪಾಯಿಂಟು, ಪ್ರಜಾಪ್ರಭುತ್ವದಲ್ಲಿ ಕಾನೂನು ರೂಪಿಸುವುದು ದೀರ್ಘ ಪ್ರಕ್ರಿಯೆಯಿಂದ ಕೂಡಿದೆ. ಇನ್ನು ಹಲವಾರು ಪಾಯಿಂಟ್ಗಳಿದೆ, ನೀವು ಯಾವುದಾದ್ರೂ ಸಹ ಇದನ್ನ ಬರೀಬಹುದು. 18ನೇ ಪ್ರಶ್ನೆ, ಕೃಷಿ ಸಮಾಜ ಮತ್ತು ಕೈಗಾರಿಕಾ ಸಮಾಜ ಇವುಗಳ ಒಂದು ವ್ಯತ್ಯಾಸಗಳನ್ನು ಬರೆಯಿರಿ. ಉತ್ತರ, ಪಾಯಿಂಟ್ಗಳಿದೆ ನೋಡಿ ಇಲ್ಲಿ. ಬೇಸಾಯವನ್ನು ಅವಲಂಬಿಸಿ ಬದುಕುವ ಸಮಾಜವನ್ನು ಕೃಷಿಕ ಸಮಾಜ ಎನ್ನುತ್ತಾರೆ. ಕೃಷಿಯಲ್ಲಿ ಪ್ರಾಣಿಗಳು ಮತ್ತು ನೇಗಿಲನ್ನು ಬಳಸುತ್ತಾರೆ. ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಬಳಸಿ ವಸ್ತುಗಳನ್ನು ತಯಾರಿಸುವ ಕೈಗಾರಿಕೆಗಳನ್ನು ಅವಲಂಬಿಸಿ ಬದುಕುವ ಸಮಾಜ ಕೈಗಾರಿಕಾ ಸಮಾಜ. 19ನೇ ಪ್ರಶ್ನೆ, ಎಲ್ಲೋರದ ಕೈಲಾಸನಾಥ ದೇವಾಲಯದ ಬಗ್ಗೆ ವಿವರಿಸಿರಿ. ಉತ್ತರ, 1ನೇ ಕೃಷ್ಣನು ಕಟ್ಟಿಸಿದ ಎಲ್ಲೋರದ ಕೈಲಾಸನಾಥ ಮಂದಿರವು ಏಕಶಿಲೆಯ ಅದ್ಭುತ ರಚನೆಯಾಗಿದೆ. 100 ಅಡಿ ಎತ್ತರ, 276 ಅಡಿ ಉದ್ದ ಹಾಗೂ 154 ಅಡಿ ಅಗಲವಾಗಿದ್ದು ಬೃಹತ್ ಬಂಡೆಯನ್ನು ಕೊರೆದು ಕಟ್ಟಲಾಗಿದೆ. 20ನೇ ಪ್ರಶ್ನೆ, ಸಹಕಾರಿ ಸಂಘಗಳ ಪ್ರಯೋಜನಗಳನ್ನು ವಿವರಿಸಿರಿ. ಉತ್ತರ, ಇಲ್ಲಿ ಪಾಯಿಂಟ್ಗಳಿದೆ. ಸಹಕಾರಿ ಸಂಘಗಳ ರಚನೆ ಸುಲಭ, ಹೆಚ್ಚು ಬಂಡವಾಳದ ಅಗತ್ಯವಿಲ್ಲ. 2ನೇ ಪಾಯಿಂಟು, ಎಲ್ಲ ಸದಸ್ಯರಿಗೂ ಸಮಾನವಾದ ಹಕ್ಕು ಬಾಧ್ಯತೆಗಳಿರುತ್ತವೆ. 3ನೇ ಪಾಯಿಂಟು, ಸದಸ್ಯರಲ್ಲಿ ತಾರತಮ್ಯ ಇರುವುದಿಲ್ಲ. 4ನೇ ಪಾಯಿಂಟು, ಪ್ರಜಾಪ್ರಭುತ್ವ ಮಾದರಿಯಲ್ಲಿ ನಡೆಯುತ್ತದೆ. 5ನೇ ಪಾಯಿಂಟು, ಸದಸ್ಯರ ಹೊಣೆಗಾರಿಕೆ ಸೀಮಿತವಾಗಿರುತ್ತದೆ. 21ನೇ ಪ್ರಶ್ನೆ, ಪಟ್ಟಣ ಮತ್ತು ನಗರ ಎಂದು ವರ್ಗೀಕರಿಸಲು ಇರುವ ಮಾನದಂಡವೇನು? ಉತ್ತರ, 20ರಿಂದ 50 ಸಾವಿರದ ಒಳಗಿನ ಜನಸಂಖ್ಯೆಯನ್ನು ಹೊಂದಿದ್ದರೆ ಅದನ್ನು ಪಟ್ಟಣವೆಂದು ಪರಿಗಣಿಸಲಾಗುತ್ತದೆ. 50 ಸಾವಿರದಿಂದ 3 ಲಕ್ಷದೊಳಗಿನ ಜನಸಂಖ್ಯೆಯನ್ನು ಹೊಂದಿರುವ ಪ್ರದೇಶವನ್ನು ನಗರವೆಂದು ವರ್ಗೀಕರಿಸಲಾಗಿದೆ. 22ನೇ ಪ್ರಶ್ನೆ, ಅರ್ಥಶಾಸ್ತ್ರಜ್ಞರ ಪ್ರಕಾರ ಉತ್ಪಾದನಾಂಗಗಳು ಯಾವುವು? ಇಲ್ಲಿ ಯಾವುವು ಅಂತ ಇದೆ, ನೀವು ಯಾವುವು ಮಾಡ್ಕೊಳ್ಳಿ, ನಾನು ಯಾವುವು ಅಂತ ಮಾಡಿದ್ದೀನಿ. ಉತ್ತರ, ಅರ್ಥಶಾಸ್ತ್ರಜ್ಞರ ಪ್ರಕಾರ ಉತ್ಪಾದನಾಂಗಗಳೆಂದರೆ ಪ್ರಕೃತಿ, ಸಂಪತ್ತು, ಶ್ರಮ, ಬಂಡವಾಳ ಮತ್ತು ಉದ್ಯಮ ಸಾಹಸ. ಪ್ರಶ್ನೆ 5, ಕೆಳಗಿನ ಪ್ರಶ್ನೆಗಳಿಗೆ 5, 6 ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಅಂಕಗಳು 2 × 3 = 6. 23ನೇ ಪ್ರಶ್ನೆ, ಸಂಸ್ಕೃತ ಮತ್ತು ತಮಿಳು ಭಾಷೆಗಳಿಗೆ ಪಲ್ಲವರು ಯಾವ ರೀತಿ ಪ್ರೋತ್ಸಾಹ ನೀಡಿದರು? ಉತ್ತರ, ಪಲ್ಲವರು ಸಂಸ್ಕೃತ ಮತ್ತು ತಮಿಳು ಭಾಷೆಗಳೆರಡಕ್ಕೂ ಪ್ರೋತ್ಸಾಹವನ್ನು ನೀಡಿದರು. ಕಂಚಿಯು ಸಂಸ್ಕೃತ ಸಾಹಿತ್ಯದ ಕೇಂದ್ರವಾಗಿತ್ತು. ಪಲ್ಲವರ ಆಸ್ಥಾನದಲ್ಲಿದ್ದ ಕವಿಗಳೆಂದರೆ ಕಿರಾತಾರ್ಜುನೀಯ ವಿಜಯ ಕೃತಿಯ ಕರ್ತೃ ಭಾರವಿ ಹಾಗೂ ದಶಕುಮಾರ ಚರಿತೆ ಕೃತಿಯ ಕರ್ತೃ ದಂಡಿ. ರಾಜ ಮಹೇಂದ್ರವರ್ಮನು ಸ್ವತಃ ಮತ್ತವಿಲಾಸ ಪ್ರಹಸನ ಎಂಬ ಸಾಮಾಜಿಕ ನಾಟಕವನ್ನು ಹಾಗೂ ಭಗವದುಜ್ಜಕ ಗ್ರಂಥವನ್ನು ರಚಿಸಿದ್ದಾನೆ. 23ನೇ ಪ್ರಶ್ನೆ, ಭಾಷೆಗೂ ಮತ್ತು ಸಮಾಜಕ್ಕೂ ಇರುವ ಸಂಬಂಧವನ್ನು ವಿವರಿಸಿ. ಉತ್ತರ, ಸಂವಹನ ನಡೆಸದೆ ನಮ್ಮ ದಿನನಿತ್ಯದ ಜೀವನವು ಮುನ್ನಡೆಯಲು ಸಾಧ್ಯವಿಲ್ಲ. ನಾವು ಯಾವ ಭಾಷೆಯಲ್ಲಿ ಮಾತನಾಡುತ್ತೇವೆ ಎಂಬುದು ಯಾವ ಪ್ರದೇಶದಲ್ಲಿ ವಾಸಿಸಿದ್ದೇವೆ ಎಂಬುದರ ಮೇಲೆ ನಿರ್ಧಾರವಾಗುತ್ತದೆ. ಅದಕ್ಕೆ ಅನುಗುಣವಾಗಿ ನಾವು ನಮ್ಮ ಭಾಷೆಯನ್ನು ರೂಢಿಸಿಕೊಳ್ಳುತ್ತೇವೆ. ಇಲ್ಲದೆ ಹೋದರೆ ನಮಗೆ ಜೀವನ ನಡೆಸುವುದು ಕಷ್ಟಕರವಾಗುತ್ತದೆ. ಭಾಷೆ ಬರದೆ ಹೋದರೆ ಸಂಭಾಷಣೆ ನಡೆಸಲು ಸಾಧ್ಯವಿಲ್ಲ. ಪ್ರಶ್ನೆ 7, ಭಾರತದ ಸುಂದರ ನಕ್ಷೆಯನ್ನು ರಚಿಸಿ ಅದರಲ್ಲಿ ಕೆಳಗಿನವುಗಳನ್ನು ಗುರುತಿಸಿರಿ. ಇದಕ್ಕೆ ಅಂಕಗಳು 1 + 3 = 4 ಅಂಕಗಳಿದೆ. 25ನೇ ಪ್ರಶ್ನೆ, ಪಾಕ್ ಜಲಸಂಧಿ, ಬಂಗಾಳ ಕೊಲ್ಲಿ, ಮನ್ನಾರ್ಕಾರಿ. ನೋಡಿ, ಈ ರೀತಿ ಭಾರತದ ಮ್ಯಾಪ್ ಬರೀಬೇಕಾಗ್ತದೆ. ನಾವು ಭೌಗೋಳಿಕವಾಗಿ ಭಾರತ ಮ್ಯಾಪ್ ಅನ್ನು ರಚಿಸಿದ್ದೇನೆ ಹಾಗೂ ಅಕ್ಕಪಕ್ಕದ ರಾಷ್ಟ್ರಗಳನ್ನು ಸಹ ಭಾರತದ ಭೂಪಟದಲ್ಲಿ ಗುರುತಿಸಿದ್ದೇನೆ ನಿಮಗೆ ಅನುಕೂಲವಾಗಲಿ ಅಂತ. ಆದ್ರೆ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಸ್ಥಳಗಳು
ಪಾಕ್ ಜಲಸಂಧಿ, ಬಂಗಾಳ ಕೊಲ್ಲಿ, ಮನ್ನಾರ್ ಕಾರಿ. ಪಾಕ್ ಜಲಸಂಧಿ ಮೊದಲಿಗೆ, ಪಾಕ್ ಜಲಸಂಧಿ ನೋಡಿ ಇಲ್ಲಿ ಬರ್ತದೆ. ಎರಡನೇದು ಬಂಗಾಳ ಕೊಲ್ಲಿ, ನೋಡಿ ಬಂಗಾಳ ಕೊಲ್ಲಿ ಇಲ್ಲಿ ಬರ್ತದೆ ಈ ಭಾಗದಲ್ಲಿ. ಮೂರನೇದು ಮನ್ನಾರ್ ಕಾರಿ, ಮನ್ನಾರ್ ಕಾರಿ ಇಲ್ಲಿ ಬರ್ತದೆ ನೋಡಿ, ಇಲ್ಲಿ ಶ್ರೀಲಂಕಾ ಇದೆ, ಇಲ್ಲಿ ಈ ರೀತಿ ಇಲ್ಲಿ ಬರ್ತದೆ, ಈ ಕಡೆ ಲಕ್ಷದ್ವೀಪ ಬರ್ತದೆ. ಅರ್ಥ ಆಯ್ತು ಅಂತ ಈ ಪ್ರಶ್ನೆ ಪತ್ರಿಕೆ ನಾನು ಭಾವಿಸ್ತೀನಿ. ಈ ಪ್ರಶ್ನೆ ಪತ್ರಿಕೆಯ ಸದುಪಯೋಗ ಪಡಿಸ್ಕೊಳ್ಳಿ. ಈ ವಿಡಿಯೋಕ್ಕೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಪ್ರೀತಿಯ ವಿದ್ಯಾರ್ಥಿನಿಯರೇ ಹಾಗೂ ಸಮಾಜ ವಿಜ್ಞಾನದ ಬಂಧುಗಳೇ,